ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಪೈನಾಪಲ್ ಕೇಸರಿ ಬಾತನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತ ಪೈನಾಪಲ್. ನೀವು ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ದೊಡ್ಡದಾಗಿ ಹೆಚ್ಕೊಂಡ್ಬಿಟ್ರೆ ಅದು ಫ್ಲೇವರ್ ಬಿಡಲ್ಲ ನಾವು ಕೇಸರಿ ಬಾತ್ ಮಾಡಬೇಕಾದ್ರೆ. ಅದರಿಂದ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಅರ್ಧ ಕಪ್ನಷ್ಟು ಪೈನಾಪಲ್ಗೆ ಅರ್ಧ ಕಪ್ನಷ್ಟು ರವೆ. ಇದು ಲೋಕಲ್ ರವೆ ಅಥವಾ ಮೀಡಿಯಮ್ ರವೆ ಅಂತಾರಲ್ಲ ಅದು, ಅಥವಾ ಇಲ್ಲಿ ಕೋರ್ಸ್ ಸೂಜಿ ಅಂತ ಸಿಗುತ್ತಲ್ಲ ಅದು. ಅದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ. ತುಪ್ಪನ ಅರ್ಧ ಕಪ್ನಷ್ಟು ಕೂಡ ಹಾಕ್ಬೋದು, ಆದರೆ ಮಿನಿಮಮ್ 2-4 ಟೇಬಲ್ ಸ್ಪೂನಷ್ಟು ಬೇಕೇ ಬೇಕು. ನಾವು ಕೇಸರಿ ಬಾತ್ ಅಂತ ಕರೆದ್ಮೇಲೆ ಇದಕ್ಕೆ ಕೇಸರಿ ಹಾಕಲೇಬೇಕು. ಇಲ್ಲಿ ಒಂದು ಪಿಂಚ್ ಅಷ್ಟು ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆದರೆ ಕೇಸರಿ ಇಲ್ಲ ಅಂತಂದರೆ ಬಣ್ಣ ಹಾಕಕ್ಕೆ ಹೋಗಬೇಡಿ, ಆರ್ಟಿಫಿಷಿಯಲ್ ಕಲರ್ ಹಾಕಬೇಡಿ. ಕೇಸರಿ ಇಲ್ಲ ಅಂದರೂ ನಡೆಯುತ್ತೆ, ಇದ್ದರೆ ಕೇಸರಿ ನೆನೆಸಿಟ್ಕೊಳ್ಳಿ. ನಾನಿಲ್ಲಿ ಸುಮಾರು ಒಂದು 4-5 ಗೋಡಂಬಿನ ಸಣ್ಣದಾಗಿ ಚೂರು ಮಾಡಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಒಣದ್ರಾಕ್ಷಿ, 3 ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೀರು 1/4 ಲೋಟದಷ್ಟು. ಮೊದಲು ಒಂದು ಒಣಗಿದ ಪಾತ್ರೆನಿಟ್ಟು 2 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಮೀಡಿಯಮ್ ಹೀಟಲ್ಲಿಟ್ಟು ಬಿಸಿ ಮಾಡಿ. ತುಪ್ಪ ಬಿಸಿ ಆದಮೇಲೆ ಈ ಗೋಡಂಬಿ ಹಾಕಿ ಇದು ಕಂದು ಬಣ್ಣ ಬರೋಷ್ಟು ಹುರ್ಕೋಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದಾಗ ಈ ದ್ರಾಕ್ಷಿನೂ ಹಾಕಿಬಿಟ್ಟು ದ್ರಾಕ್ಷಿ ಎಲ್ಲ ಗುಂಡಾಗುವಷ್ಟು ಹುರಿರಿ. ಈಗ ದ್ರಾಕ್ಷಿನೂ ಗುಂಡಾಗಿದೆ ಮತ್ತು ಈ ಗೋಡಂಬಿ ಚೂರುಗಳು ಕೂಡ ಕಂದು ಬಣ್ಣಕ್ಕೆ ತಿರುಗಿದೆ. ಇದನ್ನು ಒಂದು ತಟ್ಟೆಗೆ ಅಥವಾ ಒಂದು ಬೌಲಿಗೆ ತೆಕ್ಕೊಂಬಿಡೋಣ ಫಸ್ಟು. ಈಗ ಇದನ್ನು ಮತ್ತೆ ವಾಪಸ್ಸಿಟ್ಟು ಒಲೆ ಮೇಲೆ ಇನ್ನೊಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಈಗ ಈ ರವೆನ ಚೆನ್ನಾಗಿ ಹುರ್ಕೋಬೇಕು. ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಹುರ್ಕೋಬೇಕು. ಈಗ ಈ ರವೆ ಹುರಿದಿದ್ದಾಗಿದೆ. ಸುಮಾರಾಗಿ ಇದು 3-4 ನಿಮಿಷ ತಗೊಳುತ್ತೆ. ಸಣ್ಣ ಊರಿನಲ್ಲಿ ಮಾಡಬೇಕು, ಮೀಡಿಯಮ್ ಲೋ ಊರಿನಲ್ಲೇ ಮಾಡಿ. ಇದ್ರ ಪರಿಮಳ ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಈ ಕಲರಿಗೆ ಟರ್ನ್ ಆಗುತ್ತೋ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡ್ಬಿಡಿ, ಯಾಕೆಂತಂದರೆ ಈ ಪಾತ್ರೆ ಬಿಸಿ ಇರುತ್ತಲ್ಲ, ಅದಕ್ಕೇ ಈ ರವೆ ಕೂಡ ಸೀದ್ ಹೋಗುತ್ತೆ. ಈಗ ನೀವು ಯಾವ ಪಾತ್ರೆಯಲ್ಲಿ ಕೇಸರಿ ಬಾತ್ ಮಾಡ್ತೀರೋ ಅದಕ್ಕೆ ಈ ನೀರು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಕುದಿಯೋಕ್ಕೆ ಇಟ್ಬಿಡಿ. ಫಸ್ಟ್ ನೀರನ್ನು ಕುದಿಸ್ಬೇಕಾದ್ರೆ ಯಾವಾಗಲೂ ಒಂದು ತಟ್ಟೆ ಮುಚ್ಚಿಟ್ರೆ ಬೇಗ ಕುದಿಯುತ್ತೆ. ಈ ಥರ ಬಂದಾಗ ನೀವು ಈ ಪೈನಾಪಲ್ನ ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದನ್ನು ನೀರೊಳಗೆ ಹಾಕಿ, ನಿಮಗೆ ಪುರ್ಸೊತ್ತಿದ್ರೆ ಅರ್ಧ ಪೈನಾಪಲ್ನ ಇವಾಗ ಹೆಚ್ಚಿಟ್ಕೊಂಡಿರೋದ್ರಲ್ಲಿ ಅರ್ಧನ ತಿರುವು ಬಿಟ್ಟು ಕೂಡ ಹಾಕ್ಬೋದು. ಆವಾಗ ಇನ್ನೊಂಚೂರು ಫ್ಲೇವರ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದರೆ ಈ ಥರ ಪೂರ್ತಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಬಿಡಿ ಅಷ್ಟೇ. ಈಗ ಇದು ಚೆನ್ನಾಗಿ ಕುದೀಲಿ 1-2 ನಿಮಿಷ. ಈಗ ಇದು ಸಣ್ಣ ಊರಿನಲ್ಲಿ ಸುಮಾರು 1-2 ನಿಮಿಷದಿಂದ ಕುದೀತಾ ಇದೆ. ಈಗ ನಾವು ಇದಕ್ಕೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಆ ರವೆನ ನಿಧಾನಕ್ಕೆ ಹಾಕಿ ಮಿಕ್ಸ್ ಮಾಡಿ. ಈ ಥರ ಈ ರವೆ ಹಾಕಬೇಕಾದ್ರೆ ಮೀಡಿಯಮ್ ಲೋ ಊರಿನಲ್ಲಿ ಇಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ತಟ್ಟೆನ ಇಷ್ಟು ಮುಚ್ಚಿಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡಿ ಇದನ್ನು. ಈಗ ಇದು ಸುಮಾರಾಗಿ 1 ನಿಮಿಷ ಆಗಿದೆ. ಈ ಥರ ಸ್ವಲ್ಪ ಬೆಂದಂಗೆ ಆಗಿರುತ್ತೆ. ರವೆ ಫಸ್ಟ್ ಬೆಂದು ಬಿಡಬೇಕು. ಈ ಥರ ಬೆಂದ ಮೇಲೆ ನೀವು 1 ಟೇಬಲ್ ಚಮಚದಷ್ಟು ತುಪ್ಪ ಹಾಕಿ, ಸಕ್ಕರೆ ಹಾಕಿ, ಕೇಸರಿನ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಕೈನಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಡಿ. ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ. ಹೀಗೆ ಮಿಕ್ಸ್ ಮಾಡಿದಾಗ ಇದು ನೀರಾಗುತ್ತೆ. ಇದು ಯಾಕೆಂದರೆ ಸಕ್ಕರೆ ಕರಗಿಬಿಡುತ್ತಲ್ಲ, ಅದರಿಂದ ನೀರಾಗುತ್ತೆ. ಒಂದ್ಸಲ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಈ ತಟ್ಟೆನ ಮುಚ್ಚಿ ಲೋ ಹೀಟಲ್ಲಿ ಒಂದು 2-3 ನಿಮಿಷ ತೊಗೊಳುತ್ತೆ. ಒಂದ್ಸಲ 2-3 ನಿಮಿಷ ಆದಮೇಲೆ ಮತ್ತೆ ಚೆಕ್ ಮಾಡಬೇಕಿದು. 2 ನಿಮಿಷ ಆಗಿದೆ. ಇದು ಗಟ್ಟಿಯಾಗ್ತಾ ಇರುತ್ತೆ. ಈ ಹಂತದಲ್ಲಿ ನೀವು ಬೇಕಾದರೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಬೋದು. ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸುಮಾರಾಗಿ ಇಲ್ಲಿವರೆಗೆ ನಾವು 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀವಿ. ಆ್ಯಕ್ಚುಲಾಗಿ ಅಷ್ಟೇ ಸಾಕು. ಮತ್ತು ಇನ್ನೊಂದು 2 ಚಮಚ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ನೀವು ಇನ್ನೊಂದು ಸ್ವಲ್ಪ
ನೀರು ಆವಿ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಇದು ಗಟ್ಟಿ ಆಗಬೇಕು. ಆಗತ್ತೆ ಅದು. ಮತ್ತು ನೀವು ಮುಚ್ಚಿಬಿಟ್ಟು ಹಾಗೆ ಸಣ್ಣ ಊರಿನಲ್ಲಿ ಬೇಯಕ್ಕೆ ಬಿಡಿ. ಈಗ ಇದು ಇನ್ನೊಂದು 2-3 ನಿಮಿಷ ಆಗಿದೆ. ಈ ಹಂತದಲ್ಲಿ ನೀರು ಹಿಂಗ ತನಕ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ಈ ಥರ ಮಿಕ್ಸ್ ಮಾಡ್ತಾ ಇರಿ. ಸೊ ಈ ಹದ ನಿಮಗೆ ಬರಬೇಕು. ಈ ಹದ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಹೀಟ್ ಆಫ್ ಮಾಡಿಬಿಟ್ಟು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ, ಮತ್ತು ಏಲಕ್ಕಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಕೇಸರಿಬಾತ್ ತಯಾರು. ಏನೇ ಹೇಳಿ, ಈ ಅನಾನಸಿಗಂತೂ ಒಂದು ಅದ್ಭುತವಾದ ಒಂದು ಪರಿಮಳ ಇದೆ. ಅದ್ರ ಕೇಸರಿಬಾತ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಈಗ ಪೈನಾಪಲ್ನ ಉಪಯೋಗಿಸಿ ಕೇಸರಿಬಾತ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.